ಸದ್ಯ ಬಿಹಾರ ಚುನಾವಣೆಯ ಮತ ಎಣಿಕೆ ಆರಂಭವಾಗಿದೆ. ಬಿಹಾರದಲ್ಲಿ ಒಟ್ಟು 243 ವಿಧಾನಸಭಾ ಸ್ಥಾನಗಳಿವೆ. 243 ಸ್ಥಾನಗಳ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತಕ್ಕೆ 122 ಸ್ಥಾನಗಳು ಬೇಕಾಗ್ತವೆ. ಎಣಿಕೆ ಪ್ರಾರಂಭವಾಗ್ತಿದ್ದಂತೆ ಆರಂಭಿಕ ಟ್ರೆಂಡ್ ಹೊರಹೊಮ್ಮಲು ಪ್ರಾರಂಭಿಸುತ್ತವೆ. ಈ ನಡುವೆ ಎನ್ಡಿಎ ಮತ್ತು ಮಹಾಮೈತ್ರಿಕೂಟದ ಹೊರತಾಗಿ ಎಲ್ಲರ ಕಣ್ಣುಗಳು ಪ್ರಶಾಂತ್ ಕಿಶೋರ್ ಅವರ ಜನಸುರಜ್ ಮೇಲೂ ನಟ್ಟಿವೆ. ಆದಾಗ್ಯೂ ಹೆಚ್ಚಿನ ಎಕ್ಸಿಟ್ ಪೋಲ್ಸ್ಗಳು ಎನ್ಡಿಎ ಗೆಲುವಿನ ಮುನ್ಸೂಚನೆಯನ್ನ ನೀಡಿವೆ. 2025ರ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳ ಕುರಿತು ಸದ್ಯ ಏನಾಗ್ತಿದೆ ನೋಡೋಣ ಬನ್ನಿ. ಚುನಾವಣಾ ಆಯೋಗದ ಪ್ರಕಾರ ಬಿಹಾರ ಚುನಾವಣಾ ಫಲಿತಾಂಶಗಳ ಮತ ಎಣಿಕೆ ಬೆಳಗ್ಗೆ 8 ಗಂಟೆಗೆ ಆರಂಭವಾಗಿದೆ. ಅಂಚೆ ಮತಪತ್ರಗಳನ್ನ ಮೊದಲು ಎಣಿಸಲಾಗ್ತದೆ. ಐವಿಎಂ ಎಣಿಕೆಯ ಅಂತಿಮ ಸುತ್ತಿನ ಮೊದಲು ಇದನ್ನು ಪೂರ್ಣಗೊಳಿಸಬೇಕು. ಅಭ್ಯರ್ಥಿಗಳು ಅಥವಾ ಅವರ ಏಜೆಂಟ್ಗಳ ಸಮ್ಮುಖದಲ್ಲಿ ಆರ್ಒ ಅಥವಾ ಸಹಾಯಕ ಆರ್ಒ ಅಂಚೆ ಮತಪತ್ರಗಳನ್ನ ಎಣಿಸಲಾಗ್ತದೆ. ನಂತರ ಐವಿಎಂ ಎಣಿಕೆಯನ್ನ ಬೆಳಗ್ಗೆ 8:30ಕ್ಕೆ ಪ್ರಾರಂಭಿಸಲಾಗುತ್ತೆ. ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ಸದ್ಯ 240 ಸ್ಥಾನಗಳ ಟ್ರೆಂಡ್ ಗಳಿಗೆ ಬಂದಿವೆ. ಚುನಾವಣಾ ಫಲಿತಾಂಶಗಳ ಪ್ರಕಾರ ಎನ್ಡಿಎ ಪರವಾಗಿವೆ. ಇದುವರೆಗೆ ಟ್ರೆಂಡ್ ಗಳಿಂದ ಬಿಹಾರದಲ್ಲಿ ಮತ್ತೊಮ್ಮೆ ಎನ್ಡಿಎ ಸರ್ಕಾರ ರಚನೆಯಾಗುವ ಸಾಧ್ಯತೆ ಇದೆ ಎಂಬುದು ಸ್ಪಷ್ಟವಾಗಿದೆ. ಟ್ರೆಂಡ್ಗಳ ಪ್ರಕಾರ ಎನ್ಡಿಎ ಪ್ರಸ್ತುತ 150+ ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ. ಮಹಾಮೈತ್ರಿಕೂಟ 80 ಸ್ಥಾನಗಳಲ್ಲಿ ಮುಂದಿದೆ. ಆ ಮೂಲಕ ಭಾರತೀಯ ಜನತಾ ಪಕ್ಷವು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಿದೆ. ಪ್ರಶಾಂತ್ ಕಿಶೋರ್ ಅವರ ಪಕ್ಷವು 4 ರಿಂದ 5 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿದೆ. ಬಿಜೆಪಿ 60 ಸ್ಥಾನಗಳಲ್ಲಿ ಮತ್ತು ಜೆಡಿಯು 70 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿದೆ. ಗೈಘಾಟ್ನಲ್ಲಿ ಜೆಡಿಯುನ ಕೋಮಲ್ ಸಿಂಗ್ ಮುನ್ನಡೆಯಲ್ಲಿದ್ದಾರೆ. ದೊರೆಯಾದಲ್ಲಿ ಜೆಡಿಯುವಿನ ಮನೀಶ್ ಕುಮಾರ್ ಮುನ್ನಡೆಯಲ್ಲಿದ್ದಾರೆ. ಧಾನಾಪುರದಲ್ಲಿ ಬಿಜೆಪಿಯ ರಾಮಕೃಪಾಲ್ ಮುನ್ನಡೆಯಲ್ಲಿದ್ದಾರೆ. ಚೆರಿಯ ಬರಿಯಾರ್ಪುರ್ನಲ್ಲಿ ಜೆಡಿಯುವಿನ ಅಭಿಷೇಕ್ ಆನಂದ್ ಮುನ್ನಡೆಯಲ್ಲಿದ್ದಾರೆ. ಚಾಪ್ರಾದಲ್ಲಿ ಆರ್ಜೆಡಿ ಅಭ್ಯರ್ಥಿ ಕೇಸರಿ ಲಾಲ್ ಮುನ್ನಡೆಯಲ್ಲಿದ್ದಾರೆ. ಜಮಲ್ಪುರದಲ್ಲಿ ಜೆಡಿಯುವಿನ ನಚಿಕೇತ್ ಮುನ್ನಡೆಯಲ್ಲಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳಲ್ಲಿ ಎನ್ಡಿಎ ಶತಕದ ಸಮೀಪದಲ್ಲಿದೆ. ಈಗಿನ ಟ್ರೆಂಡ್ಗಳ ಪ್ರಕಾರ ಎನ್ಡಿಎ ಈಗಾಗಲೇ ಶತಕವನ್ನ ದಾಖಲಿಸಿದೆ. ಅಂದ್ರೆ ಎನ್ಡಿಎ ಪ್ರಸ್ತುತ 150 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ.